ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ಹಾವೇರಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕಾರ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಇಂತಹ ಒಂದು ನೈತಿಕ ಪೊಲೀಸ್ಗಿರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಇದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ. ಕಾನೂನು ಪ್ರಕಾರ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದು, ಇಂತಹದನ್ನ ಹತ್ತಿಕ್ಕಬೇಕು ಅನ್ನೋದು ಸರ್ಕಾರದ ನಿರೀಕ್ಷೆ. ಪೊಲೀಸರಿಗೆ ಕೆಲ ಸೂಚನೆಗಳನ್ನ ನೀಡಿದ್ದೇನೆ ಅಂದ್ರಂತೆ, ಆದ್ರೆ ಆ ರೀತಿಯಾಗಿ ನಾನು ಕ್ರಮವನ್ನು ಕೈಗೊಳ್ಳೋದಕ್ಕೂ ಕೂಡ ಹೇಳಿದ್ದೀನಿ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅಂಥದ್ದೇನು. ಈಗ ನಾವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀವಲ್ಲ ಸರ್ಕಾರದಿಂದ, ಸರ್ಕಾರದ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಇಂಥದನ್ನೆಲ್ಲ ಹತ್ತಿಕ್ಕಬೇಕು, ಯಾವುದನ್ನು ಅಲೋ ಮಾಡಬಾರ್ದು ಈ ರೀತಿ ಅಂಥೇಳಿ ನಾವು ಅವರು ಕಾನೂನು ಅವರಿಗೆ ಕೈಗೆ ಎತ್ಕೊಳ್ಳೋ ಅಂಥ ಕೆಲಸ ಆಗಬಾರ್ದು ಅಂಥೇಳಿ ನಾವು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಆಗಲೇ ಕೊಟ್ಟಿದ್ದೀವಿ. ಎಲ್ಲಿ ಅಂಥ ಘಟನೆ ನಡೀತದೋ ಅವರು ಆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಹಾವೇರಿಯಲ್ಲಿ ನಡೆದ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಯಾರೇ ವರ್ತಿಸಿದ್ರು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಡಿಜಿಪಿ ಅಲೋಕ್ ಮೋಹನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಂತಹ ಎಲ್ಲೇ ಘಟನೆಗಳು ಎಲ್ಲಾ ಕಡೆ ಯಾವುದಾದ್ರೂ ಕಡೆ ಇಂತಹ ಘಟನೆಗಳು ನಡೆದ್ರು ಕೂಡ ಎಲ್ಲೇ ನಡೆದ್ರು ಪೊಲೀಸರು ಕ್ರಮವನ್ನ ಕೈಗೊಳ್ತಾರೆ, ಎಲ್ರಿಗೂ ಕಾನೂನು ಒಂದೇ ಅಂತ ಡಿಜಿಪಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವು ಈ ಎಲ್ಲ ಯಾವುದು ನಮ್ಮ ಕಡೆ ಕಾಲ್ ಬಂತು, ವೆದರ್ ಇಟ್ ಈಸ್ ಅ ರಿಯಲ್ ಕಾಲ್ ಇರಲಿ ಅಥವಾ ಫ್ರಾಡ್ ಇದೆ ಅಥವಾ ಸುಮ್ಮನೆ ಯಾರು ಮಾಡ್ತಾ ಇದ್ದಾರೆ, ನಾವು ಎಲ್ಲಕ್ಕೆ ಸೀರಿಯಸ್ ಆಗಿ ತಗೊಳ್ತೀವಿ. ಎವ್ರಿ ಟೈಮ್ ವಿ ಆರ್ ರಿಜಿಸ್ಟರಿಂಗ್ ದ ಕೇಸಸ್. ಆಮೇಲೆ ನಾವು ನಮಗೆ ಏನ್ ಬೇಕಾಗ್ತದೆ ಪ್ರೋಟೋಕಾಲ್ ಪ್ರಕಾರ ಸರ್ಚ್ ಮಾಡಲಿಕ್ಕೆ ಮತ್ತು ಅದು ನಾವೆಲ್ಲ ಮಾಡ್ತೀವಿ. ಮತ್ತು ಈ ಎಲ್ಲ ಕೇಸಸ್ಗೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಕೆಲವು ಕೇಸಸ್ನಲ್ಲಿ ಯಾರು ಈ ಪ್ರಕಾರ ಸುಮ್ಮನೆ ಹೋಕ್ಸ್ ಮೆಸೇಜ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟೇಕನ್ ಆಕ್ಷನ್ ಅಗೇನ್ಸ್ಟ್ ದೆಮ್, ಅರೆಸ್ಟೆಡ್ ದೆಮ್, ಬುಕ್ಡ್ ಕೇಸಸ್ ಅಗೇನ್ಸ್ಟ್ ದೆಮ್ ಅಂಡ್ ಪುಟ್ ದೆಮ್ ಬಿಹೈಂಡ್ ದ ಬಾರ್. ಮುಂದೆ ಕೂಡ ಯಾರು ಮಾಡ್ತಾರೆ ನಾವು ಅವರ ಮೇಲೆ ಆಕ್ಷನ್ ತಗೊಳ್ತೀವಿ. ಮತ್ತು ಎಚ್ಚರಿಕೆ ಇದೆ, ಈ ಪ್ರಕಾರ ಸಮಾಜ ವಿರೋಧಿ ಕೆಲಸ ಯಾರು ಮಾಡಬಾರದು. ಹಾನಗಲ್ನಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪತ್ನಿ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಗಂಡ ಹೇಳ್ತಾರೆ. ಆದ್ರೆ ಗ್ಯಾಂಗ್ ರೇಪ್ ಕೇಸ್ ಯಾಕೆ ದಾಖಲಾಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಹುಟ್ಟು ಹಾಕಿದೆ. ಈಗಾಗಲೇ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೇಳೋದೇ ಬೇರೆ, ಆದ್ರೆ ಇಲ್ಲಿ ಗ್ಯಾಂಗ್ ರೇಪ್ ಅನ್ನುವಂತಹ ಮಾತ ಇದ್ರೂ ಕೂಡ ಇಲ್ಲಿ ಕೇಸ್ ಇನ್ನೂ ದಾಖಲಾಗಿದ್ದ. 7 ಜನ ರೇಪ್ ಮಾಡಿದ್ದಾರೆ ಅಂತ ಆಕೆಯ ಗಂಡ ಹೇಳ್ತಾರೆ. ಆದ್ರೂ ಪೊಲೀಸರಿಗೆ ಯಾಕೆ ದೂರು ಕೊಡ್ಲಿಲ್ಲ? ದೂರು ನೀಡದಂತೆ ಯಾರಾದರೂ ಒತ್ತಡ ಹೇರಿದ್ದಾರಾ? ಇದು ಕೂಡ ಪ್ರಶ್ನೆ. ಈಗಾಗಲೇ ಒಂದಷ್ಟು ಪ್ರಶ್ನೆಗಳು, ಉತ್ತರ ಸಿಗದ ಪ್ರಶ್ನೆಗಳನ್ನ ನಾವಿಲ್ಲಿ ಗಮನಿಸಬಹುದು. ಸಂತ್ರಸ್ತೆಯಿಂದ ಈವರೆಗೂ ದೂರು ದಾಖಲಾಗಿಲ್ಲ. ಯಾಕೆ? ಸಾಮೂಹಿಕ ಅತ್ಯಾಚಾರದ ಆರೋಪವನ್ನು ಈಗ ಆಕೆಯ ಗಂಡ ಮಾಡಿದ್ದಾರೆ. ಈ ಒಂದು ಆರೋಪದ ಹಿಂದೆ ಏನೇನ್ ಇದೆ? ಲಾಡ್ಜ್ನಲ್ಲಿ ಥಳಿತಕ್ಕೆ ಒಳಗಾದ ವ್ಯಕ್ತಿ ಏನಾದ? ಆತ ಕೂಡ ದೂರನ್ನ ಕೊಟ್ಟಿಲ್ಲ. ಹಾಗಾದ್ರೆ ಯಾಕೆ ಕೊಟ್ಟಿಲ್ಲ? ಸಂತ್ರಸ್ತೆ ಮೇಲೆ ಯಾರಾದ್ರೂ ಕಾಣದ ಕೈಗಳು ಒತ್ತಡವನ್ನ ಹಾಕ್ತಾ ಇದ್ದಾವ ಅನ್ನುವ ಪ್ರಶ್ನೆ. ಪೊಲೀಸ್ ತನಿಖೆಯಿಂದ ಸತ್ಯ ಹೊರಬರುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಇಲ್ಲಿವರೆಗೂ ಸಂತ್ರಸ್ತೆ ಆಗಿರ್ಬೋದು, ಥಳಿತಕ್ಕೆ ಒಳಗಾದ ವ್ಯಕ್ತಿ ದೂರು ಕೊಟ್ಟಿಲ್ಲ. ಜೊತೆಗೆ ಗ್ಯಾಂಗ್ ರೇಪ್ ಅನ್ನುವ ಮಾತನ್ನ ಆಕೆಯ ಗಂಡ ಹೇಳ್ತಾರೆ. ಆದ್ರೆ ಗ್ಯಾಂಗ್ ರೇಪ್ ಅಂತ ಹೇಳಿ ಪ್ರಕರಣವೇ ದಾಖಲಾಗಿಲ್ಲ. ಯಾಕೆ ದಾಖಲಾಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸಬಹುದು. ಹಾನಗಲ್ನಲ್ಲಿ ನಡೆದಂತಹ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅನೇಕ ಪ್ರಶ್ನೆಗಳು ಇದೆ, ಅನೇಕ ಅನುಮಾನಗಳನ್ನ ಹುಟ್ಟು ಹಾಕಿದೆ. ಇದರ ಹಿಂದೆ ಯಾರಾದ್ರೂ ಇದಾರ, ಕಾಣದ ಕೈಗಳು ಇದೆಯವಾ, ಕೆಲಸ ಮಾಡ್ತಾ ಇವ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ನೀರು ಬರ್ತಾ ಇದೆ ನೋಡ್ಬೇಕು. ಓಪನ್ ಮಾಡೋಣ, ಸ್ವಲ್ಪ ಓಪನ್ ಮಾಡೋಣ, ತೆಗಿಯೋಣ ಡೋರ, ಸ್ವಲ್ಪ ಚೆಕ್ ಮಾಡ್ಬೇಕು, ತೆಗಿಯೋಣ. ಏನಣ್ಣ ಹೆಸರು ನಿಂದು? ಏನಣ್ಣ ಹೆಸರು?
ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾಗಿರುವಂತಹ ಅನಿಲ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅನಿಲ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಅಂತ ಹೇಳಿ. ಏನು ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತಾರೆ, ಯಾಕಂದ್ರೆ ಇಲ್ಲಿ ನೂರಾರು ಪ್ರಶ್ನೆಗಳಿದೆ, ಸಾಕಷ್ಟು ಅನುಮಾನಗಳಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆ ಗಂಡ ಒಂದು ಹೇಳ್ತಾರೆ, ಆದ್ರೆ ಕೇಸ್ ಆ ರೀತಿಯಾಗಿ ದಾಖಲಾಗೋದಿಲ್ಲ. ಏನು ಆಗಿದೆ ಈ ಪ್ರಕರಣದಲ್ಲಿ? ಮೇಡಮ್ ಏನಾಗಿದೆ, ಇದು ಭಾನುವಾರ ದಿನ ಹಾನಗಲ್ ಕತ್ರಿ ಅಂತ ಬರುತ್ತೆ, ಹಾವೇರಿ ಹಾನಗಲ್ ತಾಲೂಕಲ್ಲಿ, ಹಾವೇರಿ ಜಿಲ್ಲೆ. ಅವ್ರ ಲಾಡ್ಜ್ ಅಲ್ಲಿ ಮೇಡಮ್ ಅವರು ಮೇಜರ್ ಇದಾರೆ. ಆ ಪುರುಷ ಹಿಂದೂ ಅಂತ ಏನು ಗುರ್ಸಿ ಹಲ್ಲೆ ಮಾಡಿರಲ್ಲ, ಅವನು ಮೇಜರ್ ಇದ್ದಾನೆ. ಇವರು ಹಲ್ಲೆ ಮಾಡಿದ ನಂತರ ಭಾನುವಾರ ಪ್ರಕರಣ ನಡೆದಿತ್ತು. ಇದು ನಿನ್ನೆ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ. ಈ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿರೋದು ಏನಂತಂದ್ರೆ, ಇನ್ 2 ದಿನ ಈ ಮಹಿಳೆ ಎಲ್ಲಿದ್ದು, ಕರ್ಕೊಂಡು ಅಂತ ಯುವಕರು ಈ ಮಹಿಳೆನ ಎಲ್ಲಿಟ್ಟಿದ್ರು ಅನ್ನೋದು ಪೊಲೀಸ್ ಇಲಾಖೆ ಇನ್ನುವರೆಗೂ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಆ ಮಹಿಳೆ ಸಾರ್ವಜನಿಕ ವಲಯದಲ್ಲಿ ನಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದನ್ನ ಜನರ ಹತ್ರ ಚರ್ಚೆ ಮಾಡಿದಾಳೆ. ಆಕೆ ಹೇಳಿದಾಳ? ಅದನ್ನ ಅವರು ಸಾರ್ವಜನಿಕವಾಗಿ ಆ ಮಹಿಳೆ ಚರ್ಚೆ ಮಾಡಿದ್ರು. ಯಾವುದೇ ರೀತಿ ಮೊಕದ್ದಮೆ ದಾಖಲಾಗಿಲ್ಲ. ಅವ್ರ ಸಮಾಜದವರು ಅವರ ಮನಸ್ಸನ್ನ ಬದಲಾವಣೆ ಮಾಡ್ತಾ ಇದಾರೆ ಅಂತೇಳಿ ಕೆಲವೊಂದು ಮಾಹಿತಿಗಳು ಬರ್ತಾ ಇದೆ. ಈಗ ಇಲ್ಲಿ ಅದೇ ಕೇವಲ ಪ್ರಕರಣ ಏನ್ ಮಾಡಿದಾರೆ ಅಂದ್ರೆ, ಮಹಿಳಾ ದೌರ್ಜನ್ಯ ಅನ್ನೋ ಪ್ರಕರಣ ಮಾತ್ರ ಇವರು ಮಾಡಿಕೊಂಡಿದ್ದಾರೆ ಪೊಲೀಸ್ ಇಲಾಖೆ. ಈಗ ಯಾರು ಈ ರೀತಿಯಾಗಿ ಮಾಡಿರೋದು? ಆಕೆಯ ಗಂಡ ಕೂಡ ಹೇಳ್ತಾ ಇದ್ದಾರೆ ಒಂದು 7 ಮಂದಿ ಇದ್ರು ಅನ್ನುವಂಥದ್ದು, ಗ್ಯಾಂಗ್ ರೇಪ್ ಆಗಿದೆ ಅನ್ನುವಂಥದ್ದು. ಅವರ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ ಇಲ್ಲಿವರೆಗೂ. ಹಾಗಾದ್ರೆ ಯಾವುದೇ ರೀತಿ ಅಂದ್ರೆ ಮೇಡಮ್, ಇವರು ಅತ್ಯಾಚಾರ ಪ್ರಕರಣ ದಾಖಲು ಮಾಡ್ಕೊಂಡಿಲ್ಲ ಮೇಡಮ್. ಕೇವಲ ದೌರ್ಜನ್ಯ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನೋ ಪ್ರಕರಣ ಮಾತ್ರ ದಾಖಲು ಮಾಡ್ಕೊಂಡು ಇಬ್ಬರನ್ನ ಮಾತ್ರ ಬಂಧಿಸಿದ್ದಾರೆ ಮೇಡಮ್. ಇದು ನಮ್ಮ ಇನ್ನು ಉಳಿದ ಪ್ರಕರಣ ಅವ್ರ ಮಾಹಿತಿ, ಅವ್ರ ಹೇಳಿಕೆ ಕೊಡ್ಲಿ ಅಂತ ಪೊಲೀಸ್ ಇಲಾಖೆ ವೇಟ್ ಮಾಡ್ತಾ ಇದ್ದ. ಅದು ಭಾನುವಾರ ನಡೆದ ಘಟನೆ ಇನ್ನೂವರೆಗೂ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ವಿಫಲ ಆಗಿದೆ ಮೇಡಮ್. ಇದರಲ್ಲಿ ಈಗ ಈ ಪ್ರಕರಣದಲ್ಲಿ ಏನೇನು ಆಗ್ತಾ ಇದೆ ಅಂತ ಬೇರೆ 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 ಟ್ವಿಸ್ಟ್ ಗಳನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣ. ಯಾರದ್ದಾದ್ರೂ ಇದರಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತಾ? ಅನ್ಸುತ್ತೆ ಮೇಡಮ್. ಯಾಕಂತಂದ್ರೆ ಪೊಲೀಸ್ ಇಲಾಖೆ ಒತ್ತಡಗಳಿಗೆ ಮಣಿದು ಇದನ್ನ ಯಾವುದೇ ರೀತಿ ಕಾನೂನು ಕ್ರಮ ತಗೊಳಕ್ ಮುಂದಾಗ್ತಾ ಇಲ್ಲ ಮೇಡಮ್. ಯಾಕಂದ್ರೆ ಈಗ ಹಾನಗಲ್ನಲ್ಲಿ 2ನೇ ಬಾರಿ ಕ್ರಮದಲ್ಲಿ ಈ ರೀತಿ ಇನ್ಸಿಡೆಂಟ್ ನಡೀತಿದೆ. ಒಂದು ಕೋಮಿನ ಪರವಾಗಿ ನೇರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದಾರೆ ಅಲ್ಲಿಯ ರಾಜಕಾರಣಿಗಳು, ಅಲ್ಲಿಯ ಅಧಿಕಾರಿಗಳು. ಈಗ ಅದೇ ರೀತಿ ಯಾವ್ದು ನಾವು ಸಂಘಟನೆಯವರು ಏನಾದ್ರೂ ಈ ವಿಚಾರದಲ್ಲಿ ಭಾಗವಹಿಸಿದ್ವಿ ಅಂತಂದ್ರೆ, ಈಗ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ನಾವಾದ್ರೂ ಹೊರಗೆ ಬಂದ್ರೆ ಅದಕ್ಕೆ ಒಂದು ಕೋಮು ಭಾವನೆ ಬಣ್ಣ ಬೆಳೆಸಿದ್ರು. ಈಗ ಅದೇ ಸಮುದಾಯದ ಮಹಿಳೆ ಮೇಲೆ ಅದೇ ಸಮುದಾಯ ಯುವಕರು ಬಹಿರಂಗವಾಗಿ ಹಲ್ಲೆ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ, ಹೊಲಸು ಅದೇ ಸಮುದಾಯ ಇವ್ರು ಹೆಂಗ ಮಹಿಳೆ ಕಾರಲ್ಲೂ ಕೂಡ ಮಾತನಾಡುವಂತದ್ದು ಕೂಡ ಈಗಾಗಲೇ. ಹಾ ಮೇಡಮ್, ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಾರೆ. ಅವ್ರ ಫೋಟೋಗಳನ್ನು ಹೊಡೆದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ್ದಾರೆ. ಇವ್ರು ಅವ್ರ ಸಮಾಜದ ಮಹಿಳೆ ರಕ್ಷಣೆನೇ ಇವ್ರು ಮಾಡಲ್ಲ ಅಂತಂದ್ರೆ ಇವರ ಧರ್ಮದ ಅಮೂಲ್ಯ ಯಾವ ರೀತಿ ಮೂಡಿದೆ ಇವ್ರ ತಲೆಯಲ್ಲಿ? ಒಂದು ಇಂತ ಸಂವಿಧಾನ ಇರುವಂತ ದೇಶದಲ್ಲಿ ಇವರು ಒಬ್ಬ ಹೊರ ಸಮಾಜದ ಮಹಿಳೆಗೆ ಇವರು ಆ ರೀತಿ ಹಿಂಸೆ ಕೊಡ್ತಾರೆ ಅಂತಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿ ಬಂತು? ನಮ್ ಹಾವೇರಿಯಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗಿ ಹೋಗಿದೆ ಮೇಡಮ್. ಯಾಕಂದ್ರೆ ಇದೇ ಹಾನಗಲ್ನಲ್ಲಿ ನಮ್ ಧಾರ್ಮಿಕ ಕಾರ್ಯಕ್ರಮ ಒಂದು ಪಲ್ಲಕ್ಕಿ ಆಟ ಉತ್ಸವಕ್ಕೋಸ್ಕರ ಮಾಡ್ತಾರೆ ಬಂದ್ರೆ ಇದೇ ಮತಾಂತರ ಅಡ್ಡ ಬಂದು ಏನ್ ಕೆಮ್ನಲ್ ಏನಿದಾರಲ್ಲ ಮೇಡಮ್, ಅದೇ ಯುವಕರು ಇದ್ರಲ್ಲಿ ಭಾಗವಹಿಸಿರೋದು. ಈಗ ಇವ್ರು ಯಾವ ಊರವರು ಅನ್ನೋದು ಗೊತ್ತಿದ್ಯಾ? ಹೇಗೆ? ಹಾನಗಲ್ ನಗರದವ್ರು ಮೇಡಮ್. ಹಾನಗಲ್ ಅವರಿಬ್ರು. ಓಕೆ, ಇವರು ಈ ಯುವಕರು ಎಲ್ಲಿ ಅವರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅಲ್ಲ, ಈ ಮುಸಲ್ಮಾನ್ ಯುವಕರು ಹಾನಗಲ್ನವ್ರು ಮೇಡಮ್. ಇವರು ಲೇಡಿ ಮತ್ತು ಇವ್ರು ಹೊರಗಿನ ತಾಲೂಕಿನವ್ರು ಮೇಡಮ್. ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ ಇವ್ರು ಲಾಡ್ಜ್ ಅಲ್ಲಿ ಇದಾರೆ ಅಂತ ಹೇಳಿ. ಆದ್ರೆ ನಮ್ಗ ಒಂದು ಅನುಮಾನ, ಪೊಲೀಸ್ ಇಲಾಖೆಯವರು ಇನ್ನೂವರೆಗೆ ಕ್ಲಿಯರ್ ಆಗಿ ಯಾರಿಗೂ ಹೇಳ್ತಾ ಇಲ್ಲ. 2 ದಿನ ಆ ಮಹಿಳೆನ ಎಲ್ಲಿ ಇಟ್ಟಿದ್ರು ಇವ್ರು ಕರ್ಕೊಂಡು ಹೋಗಿ? ಆ ಪ್ರಶ್ನೆಗೆ ಯಾರಿಗೂ ಉತ್ತರನ ಸಿಕ್ಕಿಲ್ಲ. ಈಗ ಆಕೆಯ ಗಂಡ ದೂರ್ತಾ ಇದ್ದಾರೆ, ಆಕೆಯ ಗಂಡ ಹೇಳ್ತಾ ಇದ್ದಾರೆ ಇಲ್ಲಿ ಆಕೆಯ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿದ್ರು ಕೂಡ ಇನ್ನೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ನೂರಾರು ಪ್ರಶ್ನೆಗಳು. ಹಾಗಾದ್ರೆ ಏನಾಗಿದೆ? ಯಾಕೆ ಇಷ್ಟು ಮುಚ್ಚಿಟ್ಟು? ಆ ಸೋದರಿನ ಹೇಳಿಕೆ ಕೊಟ್ಟರು ಪೊಲೀಸ್ ಇಲಾಖೆಯವರು ಅದ್ರ ಮೇಲೆ ಸೂಕ್ತ ಕ್ರಮ ತಗೊಂಡಿಲ್ಲ. ಕೇವಲ ಒಂದೇ ಒಂದು ಮೊಕದ್ದಮೆ ಹಾಕೊಂಡು ಅವರು ನಾವು ಕೇಸ್ ಮಾಡಿದ್ದೇವೆ ಅಂತ ಹೇಳಿ ಸಮಾಜಕ್ಕೆ ತೋರಿಸ್ತಾ ಇದಾರೆ. ಈಗ ಆಕೆ ಆಗಿರ್ಬೋದು, ಈಗ ಇವ್ರು ತಡೆತಕ್ಕೊಳಗಾಗಿದ್ದಾರೆ ಸೋಮಶೇಖರ್, ಅವರು ಕೂಡ ಒಂದು ದೂರು ಕೊಟ್ಟಿಲ್ಲ. ಇದರಿಂದ ಇದು ಕೂಡ ಪ್ರಶ್ನೆ, ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಅವ್ರ ಕಡೆ ದೂರು ಕೊಟ್ಟಿರೋದಂದ್ರೆ ಮೇಡಮ್, ಅವನ್ನ ಅಲ್ಲಿಂದ ಹೊಡೆದು ಅವ್ನು ತಪ್ಸ್ಕೊಂಡು ಹೋಗಿದ್ದಾರೆ ಮೇಡಮ್. ಇವ್ರು ಯಾಕಂದ್ರೆ ನನ್ ಜೀವಕ್ಕೆ ಭಯ ಆಕತ್ತೆ, ನಂಗೆ ಏನಾರು ಮಾಡ್ತಾರ ಇವ್ರು ಅಂತ ಹೇಳಿ ಆ ಲಾಡ್ಜಿಂದ ಅವನ್ನ ಓಡಿಸಿದಾರೆ ಮೇಡಮ್. ಅವ್ರು ಈ ಮಹಿಳೆನ ಮಾತ್ರ ಕಾರಲ್ಲಿ ಹಾಕೊಂಡು ಇವ್ರು ಕರ್ಕೊಂಡು ಹೋಗಿದ್ದಾರೆ. ಆಯಾ ಸ್ಥಳ ಕರ್ಕೊಂಡು ಹೋಗಿದ್ರು. ಏನ್ ನಡೀತು ಅನ್ನೋದನ್ನ ಆ ಮಹಿಳೆ ಇಲಾಖೆ ಮುಂದೆ ಹೇಳಿದ್ರು ಇನ್ನು ಯಾವುದೇ ರೀತಿ ಕ್ರಮ ಆಗಿಲ್ಲ. ಕೇವಲ ಒಂದೇ ಒಂದು ಮಾಡಿದ್ದು, ಅದೇನು ಬಹಿರಂಗವಾಗಿದೆ ಅನ್ನೋ ಒಂದು ಕಾರಣಕ್ಕೆ
ಇವರು ನೈತಿಕ ಪೊಲೀಸ್ ಗಿರಿ ಮಾಡಿದಾರೆ ಅನ್ನೋ ಒಂದು ಮೊಕದ್ದಮೆ ಮಾತ್ರ ದಾಖಲಿಸಿಕೊಂಡಿದೆ ಪೊಲೀಸ್ ಇಲಾಖೆ. ಆಕೆ ಈಗ ಒಂದಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಇಂತಹ ಸಂದರ್ಭದಲ್ಲಿ ಈಗ ಆಕೆ ದೂರು ಕೊಡುವ ಸ್ಥಿತಿಯಲ್ಲಿ ಇರ್ತಾಳೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಆಕೆ ಪರವಾಗಿ ಆದ್ರೂ ದೂರು ಕೊಡಬೇಕು, ಏನೇನು ಆಗಿದೆ ಅನ್ನೋದನ್ನ ಹೇಳ್ಬೇಕು. ಪೊಲೀಸರು ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ ಆಕೆ ಚಿಕಿತ್ಸೆ ಕೊಟ್ಟ ನಂತರ ಆದ್ರೂ ಅಟ್ಲೀಸ್ಟ್ ಮಾತನಾಡುವಂತ ಪ್ರಯತ್ನಗಳಾಗ್ಬೇಕಲ್ಲ. ಅಂಥದ್ದೇನಾದ್ರೂ ಪ್ರಯತ್ನಗಳಾಗಿದೆಯಾ? ಅಲ್ಲಿ ಏನ್ ನಡೀತದೆ ಮೇಡಮ್, ಈಗ ಯಾರಾದ್ರೂ ಹೊರಗಿನವ್ರು ಭಾಗವಹಿಸಿದ್ರು ಅಂದ್ರೆ ಇದಕ್ಕೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಇದಕ್ಕೆ ಒಂದು ಕೋಮು ಭಾವನೆ ಬಣ್ಣ ಬಳಿತಾರೆ ಮೇಡಮ್. ಇವರು ನಾವು ಊರಿನ ಗ್ರಾಮಸ್ಥರು ಯಾರಾದ್ರೂ ಹಿರಿಯರು ಮುಖಂಡರು ಭಾಗವಹಿಸಿದ್ರೆ ಇಲ್ಲ ಇದು ಹಿಂದೂ ಮುಸ್ಲಿಂ ವಾತಾವರಣ ಆಗುತ್ತೆ ಅಂತ ಹೇಳಿ ಎಲ್ಲರೂ ಹಿನ್ನಡೆ ಮಾಡ್ತಾ ಇದಾರೆ ಮೇಡಮ್. ಒಂದು ಪಾರ್ಟಿ ಪರವಾಗಿ ಇವ್ರು ನೇರವಾಗಿ ಕೆಲಸ ಮಾಡ್ತಾ ಇದಾರೆ ಆರೋಗ್ಯ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಬಹುದು ಅನ್ನುವಂತಹದನ್ನ ಇಟ್ಟುಕೊಂಡು ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಅಂತ ಹೇಳ್ತಿದ್ದೀರಿ? ಇಲ್ಲ ಮೇಡಮ್, ದೊಡ್ಡ ಮಟ್ಟ ಗಲಾಟೆ ಅನ್ನೋದಕ್ಕಿಂತ ಇಲ್ಲಿ ಸಂವಿಧಾನಕ್ಕೂ ಬೆಲೆ ಇಲ್ಲ, ಮಾನವೀಯತೆಗೂ ಬೆಲೆ ಇಲ್ಲ. ಅವ್ರ ಧರ್ಮದ ಮಹಿಳೆಗೆ ಅವ್ರ ಅಷ್ಟು ಹಿಂಸೆ ಕೊಟ್ಟು ಮಾಡಿದ್ದನ್ನ ಅವ್ರ ಸಮಾಜ ವಿರೋಧ ಮಾಡ್ಬೇಕಾಯ್ತು ಮೇಡಮ್. ನಾವಲ್ಲ, ಅವ್ರ ಸಮಾಜ ವಿರೋಧ ಮಾಡ್ಬೇಕಿತ್ತು. ಅದನ್ನ ಬೆಂಬಲಿಸಿ ನಿಂತ್ಕೊಂಡಿದ್ದಾರೆ ಅವ್ರ ಸಮಾಜದವರು ಅಂತಂದ್ರೆ ಅವ್ರಿಗೆ ಮಹಿಳೆಗೆ ಎಷ್ಟು ಬೆಲೆ ಕೊಡ್ತಾರ ಅವ್ರ ಸಮಾಜದಲ್ಲಿ ಇದನ್ನ ಇಡೀ ಸಮಾಜ ತಿಳ್ಕೊಬೇಕು ಮೇಡಮ್. ಇವ್ರ ಬೆಂಬಲಕ್ಕೆ ಕಾನೂನು ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿರೋರು ಯಾರು ಅನ್ನೋದನ್ನ ಸಮಾಜ ತಿಳ್ಕೋಬೇಕು. ಏನ್ ಅನುಮಾನ ಇದೆ ಈ ಪ್ರಕರಣದಲ್ಲಿ ನಿಮ್ಗೆ? ಇದರಲ್ಲಿ ಈಗ ನೇರವಾಗಿ ರಾಜಕಾರಣಿಗಳು ಒತ್ತಡ ಇದೆ ಮೇಡಮ್. ಯಾಕಂದ್ರೆ ಅವ್ರದ್ದೊಂದು ಸಮುದಾಯ ಅಂಜುಮನ್ ಕಮಿಟಿ ಇರುತ್ತೆ. ಅಂಜುಮನ್ ಕಮಿಟಿ ಅವರು ಆ ಮಹಿಳೆ ಮೇಲೂ ಒತ್ತಡ ಹೇರಿದ್ದಾರೆ. ಈ ರೀತಿ ಪ್ರಕರಣ ಕೊಡೋದ್ ಬೇಡ ಅಂತ ಅವ್ನ ಕನ್ವಿನ್ಸ್ ಮಾಡ್ತಾ ಇದಾರೆ. ಮೇಡಮ್ ನಿನ್ನೆ ಟ್ಯೂಷನ್ ಅಲ್ಲ ಮಹಿಳೆಗೆ, ಅದು ಯಶಸ್ವಿಯಾಗಿಲ್ಲ. ಅವ್ರು ಮತ್ತೆ ಅವ್ರಿಗೆ ಆದಂತ ಒಂದು ಪಕ್ಷದ ನಾಯಕರು ಇರ್ತಾರೆ, ಅವ್ರನ್ನ ಭೇಟಿಯಾಗಿ ಅವ್ರ ಮೇಲೆ ಬಜಾರಾಕಿ ಆಗ್ಲೇ ಬಂದು ನೋಡ್ಕೊಂತಾರೆ ಮೇಡಮ್. ಅದನ್ನ ಇದೆಲ್ಲ ನಡೆದಿದೆ ಮೇಡಮ್ ವ್ಯವಸ್ಥಿತವಾಗಿ. ಇದನ್ನ ಇಲಾಖೆದವ್ರು ಮುಂದಾದ್ರೆ ಯಾವ ರೀತಿ ಕ್ರಮ ತಗೊಂತಾರ ಅಂತ ಹೇಳಿ ನಾವು ನೋಡ್ತೀವಿ. ಈಗ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪಿತಸ್ಥರೆ, ಅವರ ವಿರುದ್ಧ ಕ್ರಮ ಆಗ್ಲೇಬೇಕು. ಇಂತಹ ಸಂದರ್ಭದಲ್ಲಿ ಯಾರನ್ನು ರಕ್ಷಿಸುವಂತಹ ಪ್ರಶ್ನೆಗೆ ಕೈ ಹಾಕಬಾರ್ದು ಪೊಲೀಸರು ಅನ್ನುವಂತಹದ್ದು. ಈಗ ಅವರ ಮುಂದೆ ಇದನ್ನ ಇಂಥ ಘಟನೆಗಳನ್ನ ಮಾಡಂತವರಿಗೆ ಒಂದು ಒಳ್ಳೆ ಇದಾಗ್ಬೇಕು. ಯಾಕಂದ್ರೆ ಒಂದು ಮಹಿಳೆಗೆ ಇವ್ರು ನ್ಯಾಯ ಕೊಡ್ಸಕ ಒಂದ್ ಸಮಾಜದ ರಕ್ಷಣೆ ಮಾಡ್ತಾನೆ ಅನ್ನೋ ನೆಪದಲ್ಲಿ ಆ ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅದು ಯಾವ ಸಮುದಾಯದವರೇ ಆಗಿರ್ಲಿ ಈ ತರ ಮಾಡುವವರು ಅಲ್ವಾ? ಯಾವ ಸಮುದಾಯದವರೇ ಆಗಿರ್ಲಿ, ಯಾವ ಸಮುದಾಯದವ್ರು ಮಾಡಿದ್ರು ಮಹಿಳೆ ಮೇಲೆ ದೌರ್ಜನ್ಯ ಮಾಡೋದು, ಅತ್ಯಾಚಾರ ಮಾಡೋದು ಮೇಡಮ್, ಇದು ದೊಡ್ಡ ಘಟನೆ. ಇದನ್ನು ಬೆಳಕಿಗೆ ಬರಕ್ ಬಿಡ್ತಾ ಇಲ್ಲ ಮೇಡಮ್. ಯಾವ್ದೋ ಒಂದು ನಮ್ಮ ಹಿಂದೂ ಸಮಾಜದಲ್ಲಿ ಇಂಥ ಘಟನೆ ನಡೆದಿದ್ರು ಇದನ್ನ ಬಹಿರಂಗವಾಗಿ ಹೇಳ್ತಿದ್ರು ಮೇಡಮ್. ಆದ್ರಿಂದ ಅತ್ಯಾಚಾರ 4 ಜನ ಸಾಮೂಹಿಕ ಅತ್ಯಾಚಾರ ಮಾಡಿದಾರೆ ಅನ್ನೋ ಒಂದು ಹೇಳಿಕೆನ ಪಬ್ಲಿಕ್ ಆಗಿ ಆಗ್ಲಿ ಕೇಸ್ ಆಗ್ಲಿ ಮಾಡಿದ್ರೆ ಮುಚ್ಚಿ ಹಾಕ್ತಾ ಇದಾರೆ ಮೇಡಮ್. ಈಗ ಈ ಸಮುದಾಯ ಆಗಿರ್ಬೋದು ಅಥವಾ ಹಿಂದೂ ಸಮುದಾಯ ಆಗಿರ್ಬೋದು, ಇನ್ನೊಂದು ಸಮುದಾಯ ಆಗಿರ್ಬೋದು, ನೈತಿಕ ಪೊಲೀಸ್ಗಿರಿ ನಡೆದು ಅಲ್ಲಿ ಬೇರೆ ಏನಾದ್ರು ಆದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ನೀವು ಈಗ ಅದೇ ರೀತಿಯಾಗಿ ನೀವು ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಹೇಳ್ತೀರಾ ಹೇಗೆ? ಎಲ್ಲಾ ಪ್ರಕರಣಗಳಲ್ಲಿ ಹೇಳ್ತೇವೆ ಮೇಡಮ್. ನಾವು ನಮ್ಮ ಅಂತ ಪ್ರಕರಣಗಳ ನಮ್ಮಲ್ಲೂ ಯಾರೋ ಇದ್ರು ನಾವು ಪೊಲೀಸ್ ಇಲಾಖೆ ಗಮನ ಮಾಡ್ತೇವೆ ಮೇಡಮ್. ನಮ್ಮ ಸಮಾಜದ ರಕ್ಷಣೆ ಮಾಡ್ಬೇಕಂದ್ರೆ ನಾವು ಕಾನೂನು ಇದೆ, ಅವ್ರು ಪೊಲೀಸ್ ಇಲಾಖೆ ಮೂಲಕ ನಾವು ಅದನ್ನ ಮಾಡಿಸ್ತೇವೆ ಮೇಡಮ್. ತಪ್ಪು ನಡೀತಾ ಇದೆ ಅಂತಂದ್ರೆ ಪೊಲೀಸರಿಗಾರ ವ್ಯವಸ್ಥೆ ಇಲ್ಲ, ಅವ್ರನ್ನ ಇಟ್ಕೊಂಡು ನಾವು ಅವ್ರಿಗೆ ಗಮನಕ್ಕೆ ಕೆಲಸ ಮಾಡಿಸ್ಬೇಕಲ್ಲ. ಈಗ 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ಉಳಿದವರ ಪತ್ತೆಗೆ ಏನಾದ್ರೂ ಹುಡುಕಾಟ ನಡೀತಾ ಇದೆಯಾ ಅಥವಾ ಅಲ್ಲಿಗೆ ಇದನ್ನ ನಿಲ್ಲಿಸ್ತಾ ಇದ್ದಾರಾ ಪೊಲೀಸರು? ಹೇಗೆ ಅವ್ರು ಹೇಳ್ತಾರೆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೀವಿ ಅಂತ SP ಹೇಳ್ತಿದ್ದಾರೆ. ಹುಡುಕಾಟ ಮಾಡ್ತದ ಅಂತ ಹೇಳ್ತಾ ಇದಾರೆ ಮೇಡಮ್. ಎಷ್ಟು ಏನೋ ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ಅವ್ರು ಮನಸ್ಸು ಮಾಡಿದ್ರೆ ಇಷ್ಟು ಸಮಯ ಬೇಡ ಮೇಡಮ್ ಹುಡುಕಾಟ ಮಾಡಕ್ಕೆ. ಆ ಊರಿನವರೇ ಅಲ್ವಾ? ಆ ಊರಿನವರು ಇರೋದ್ರಿಂದ ಅವ್ರಿಗೆಲ್ಲ ಮಾಹಿತಿ ಇರ್ತದೆ. ಈಗ ಆ ಯುವತಿ ಹತ್ರ ಒಂದು ಚೂರು ಏನು ಮಾಹಿತಿಯನ್ನ ಪಡ್ಕೊಂಡಿಲ್ವಾ ಪೊಲೀಸರು? ಪಡ್ಕೊಂಡಿದ್ದಾರೆ ಮೇಡಮ್. ಅವರು ನಾನು ಬೇರೆಯವ್ರ ಸಂಪರ್ಕ ಮಾಡಿದಾಗೂ ಇವ್ರು ಕೇವಲ ಇದನ್ನ ಏನ್ ಮಾಡೋ ನೈತಿಕ ಪೊಲೀಸ್ ಕಿರಿ ಪ್ರಕರಣ, ಮಹಿಳೆ ಮೇಲೆ ಹಲ್ಲೆ ಮಾಡಿದ ಅನ್ನೋ ಪ್ರಕರಣ ಮಾತ್ರ ಮಾಡಿಕೊಂಡಿದ್ದಾರೆ ಮೇಡಮ್. ಅತ್ಯಾಚಾರ ಪ್ರಕರಣ ಮಾಡ್ಕೊಂಡಿಲ್ಲ ಮೇಡಮ್. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡಕ ಸಮಯ ಕೊಡ್ತಾ ಇದಾರೆ ಸಮಾಜದಲ್ಲಿ. ಆಕೆ ಮನ ಪರಿವರ್ತನೆ ಮಾಡಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳಕ ಅವಕಾಶ ಮಾಡ್ಕೊಡ್ತಾ ಇದಾರೆ. ಇದು ಪೊಲೀಸ್ ಇಲಾಖೆ ಇದು ಮಾಡದ ದೊಡ್ಡ ತಪ್ಪು ಮೇಡಮ್. ಸತ್ಯ ಗೊತ್ತಿದ್ದು ಪ್ರಕರಣ ದಾಖಲು ಈಗ ಅಂದ್ರೆ ಇಂಥ ಪ್ರಕರಣ ಕಿಡ್ನಾಪ್ ಕೇಸ್ ಆಗಿರ್ಬೋದು, ದೌರ್ಜನ್ಯದ ಕೇಸ್ ಯಾವುದು ದಾಖಲಾಗಿಲ್ಲ ಇಲ್ಲಿ. ದೌರ್ಜನ್ಯ ಕೇಸ್ ಮಾತ್ರ ಆಗಿದೆ ಮೇಡಮ್, ಕಿಡ್ನಾಪ್ ಕೇಸ್ ಮಾಡಿಲ್ಲ. ಏನು ಹಲ್ಲೆ ಮಾಡಿದ್ ಯಾಕಂದ್ರೆ ವಿಡಿಯೋಗಳದಾವು, ನಾ ಸಮಸ್ಯೆ ಆಕತ್ ಅನ್ನೋ ಒಂದು ಹಲ್ಲೆ ಮಾಡಿದಾರ ಅನ್ನೋ ಒಂದು ಪ್ರಕರಣ ಮಾಡ್ತಾರೆ. ಇನ್ನು ಅತ್ಯಾಚಾರ ಆಗಿರ್ಬೋದು, ಕಿಡ್ನಾಪ್ ಆಗಿರ್ಬೋದು, ಈ ಪ್ರಕರಣ ಈ ಸೆಕ್ಷನ್ಗಳನ್ನ ಯಾವನ್ನೂ ಅವ್ರು ಸೇರಿಸಿಲ್ಲ. ಈಗ 2-3 ದಿನ ಆಗಿ ಈಗ ನಿಧಾನವಾಗಿ ನಿನ್ನೆ ಇದನ್ನು ಬೆಳಕಿಗೆ ಬಂದಿದೆ. ಆದ ನಂತರ ಕೂಡ ಇನ್ನೂ ಕನ್ವಿನ್ಸ್ ಮಾಡುವಂತ ಪ್ರಯತ್ನಗಳೇ ಆಗ್ತಾ ಇದೆ. ಈಗ ನಿಮ್ಮ ಮಾಧ್ಯಮದವರು ಇದಕ್ಕೆ ಕೈ ಹಾಕಿದೆ ಅಂತ ಹೇಳಿ ಇಷ್ಟು ಸೀರಿಯಸ್ ಆಗಿದೆ ಮೇಡಮ್. ಇಲ್ಲ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಮುಂಚೆ ಆಗ್ತಿರ್ತೀವಿ. ಓಕೆ ಧನ್ಯವಾದಗಳು ಅನಿಲ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.
ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬೆಳಕು